ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿರ್ತೀರಿ ಅಂತೀರಿ ನಾನು ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ 6 ಗಂಟೆ ಆಗಿದ್ರಿ ಈಗ ಲೋಕ್ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ಲೋಕ್ನ ಸ್ಟಾರ್ಟ್ ಮಾಡಮ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ 4 ಗಂಟೆಗೆ ಎದ್ದು ನೀರು ಕಾಯಿಸ್ಯಾರ್ರಿ ಬೆಳಗ್ಗೆ 4 ಗಂಟೆಗೆ ಎದ್ದಾರ ನೋಡ್ರಿ ಎದ್ದು ಬಿಟ್ಟ ನೋಡ್ರಿ ಇಷ್ಟು ನೀರು ಕಾಯಿಸಿಟ್ರ ಇದು ಮತ್ತು ಇವತ್ತು ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಕಡೆಗೆ ಏನಂತ ಕರೀತಾರೆ ಇವತ್ತಂತಂದ್ರೆ ಹೆಡಸ್ ತೆಗಿಯೋ ಶಾಸ್ತ್ರ ಅಂತೇಳಿ ಕರೀತಾರೆ ರೀ ಅದಕ್ಕೆ ನೋಡ್ರಿ ಏನೇನೆಲ್ಲ ತಯಾರಿ ಮಾಡ್ಕೊಟ್ರೆ ನಮ್ಮ ದೊಡ್ಡಮ್ಮ ಅಂತ ತೋರ್ಸಕತ್ತೀನಿ ರೀ ನಾನು ನೀರು ನೋಡ್ರಿ ಇಲ್ಲೇನು ಕಾಣಿಸ್ತಲ್ರಿ ಒಟ್ಗ ಇದು ಫುಲ್ ನೀರು ಬಿಸಿಯಾಗಿರೋ ನೀರು ಫುಲ್ ಬಿಸಿ ರೀ ಇದು ಒಂದು ಒಟ್ಕದೊಳಗೆ 2 ಕೊಡ ನೀರು ತಣ್ಣೀರು ಹಿಡಿಬೋದ್ರಿ ಅಷ್ಟು ಕುದಿ ಬರೋ ನೀರನ್ನ ಇದೊಂದು ಒಟ್ಕ ತೆಗೆದಿಟ್ರ ಅಲ್ಲಿ ಒಲಿ ಮ್ಯಾಗ ಒಂದು ಹಾಂಡೆ ಕಾಸಿಟ್ಟಾರ್ರಿ ಇದಿಷ್ಟು ನೀರು ಕಾಯಿಸಿರೋ ನೀರು ನೋಡ್ರಿ ನೀರು ನೋಡಿದ್ರೆ ನಾನು ತಲೆ ತಿರುಗ್ತದೆ ಆದರೂ ಕೂಡ ನೀರು ಹಾಕೋಬೇಕಂತೇಳಿ ಬೈತಾರೆ ರೀ ಅವರು ಅದು ಕಾಯಿಸಿರೋ ಎಣ್ಣೆ ರೀ ತೆಲಿಗೆಲ್ಲ ಹಾಸ್ತಾರ ಕಾಯಿಸಿರೋ ಎಣ್ಣೆ ಹಚ್ಚಿ ನೀರು ಹಾಕ್ತಾರ ಇಲ್ಲೇನು ಕಾಣಿಸಕತ್ತಲ್ರಿ ಇದು ಜೋಳದ ಹಿಟ್ಟಿನ ಅಂಬ್ಲಿ ಥರ ಇದು ಹೆಡಸ್ ತೆಗಿಯೋದಕ್ಕೆ ಅಂಥೇಳಿ ಮಾಡ್ತಾರೆ ರೀ ಅದರೊಳಗೆ ಏನೇನು ಹಾಕಿರ್ತಾರಪ್ಪ ಅಂತಂದ್ರೆ ಹುಣ್ಚಿಕಾಯಿ ಮತ್ತು ಜೋಳದ ಹಿಟ್ಟು ಹಾಕಿ ಕುದಿಸಿರ್ತಾರೆ ರೀ ಈಗ ಹುಣ್ಚಿಕಾಯಿ ಜೋಳದ ಹಿಟ್ಟು ಹಾಕಿ ಕುದಿಸಿಟ್ಟಾರ್ರಿ ಈಗ ದೊಡ್ಡಮ್ಮ ಆಲ್ರೆಡಿ 6 ಗಂಟೆ ಆಗ್ಯದ್ರಿ ನನಗೆ ಎಬ್ಬಿಸ್ಬಿಟ್ರಿ ನನಗೆ ಫುಲ್ ನಿದ್ದೆ ಹತ್ಬಿಟ್ಟಿತ್ತು ಹೇಳುವ ಮೊದಲ ತಡ ಆತು ಅಂತೇಳಿ ಎಬ್ಬಿಸಿದ್ರು ರೀ ಅವ್ರು ಇಲ್ಲಿ ನೋಡ್ರಿ ಕೂಳು ತೊಗೊಂಬಂದಾರ್ರಿ ನಾನು ಬಡ್ದಿರೋ ಕೂಳು ನೋಡ್ರಿ ಇವ ಆ ಗಟ್ಟಿಗೆ ಹಾಕಕ್ಕೆ ಕೂಳುಗಳು ತೊಗೊಂಬಂದಾರ ನೋಡ್ರಿ ಇದು ಕತ್ತಲು ಒಳಗನೆ ಎದ್ದು ಅದ್ರಾಗ ಲೈಟ್ ಇಲ್ಲ ಏನಿಲ್ಲ ಆದರೂ ಕೂಡ ಕತ್ತಲ್ನಾಗ ಎದ್ದ ದೊಡ್ಡಮ್ಮ ಇಷ್ಟೆಲ್ಲ ಮಾಡ್ಕೊಂಡಾರ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನೋಡಿದ್ರಲ್ರಿ ಅಂದ್ರೆ ಜಳಕಕ್ಕೆ ಏನೇನೆಲ್ಲ ಹಾಕ್ತಾರಂತೇಳಿ ಅಂದ್ರೆ ಬುಧವಾರ ಮತ್ತು ಶನಿವಾರ ಮಾಡ್ತಾರೆ ಅದು ಹೆರಡಸ್ ತೆಗಿಯೋದು ಅಂಥೇಳಿ ಕರೀತಾರೆ ನಮ್ಮ ಹಳ್ಳಿ ಕಡೆಗೆ ಅದಕ್ಕೆ ಜೋಳದ ಹಿಟ್ಟಿಂದ ಅಂಬ್ಲಿ ಮಾಡಿರಲ್ರಿ ಅದನ್ನು ತಲೆಗೆಲ್ಲ ಹಚ್ಚಿ ಜಳಕ ಮಾಡಿಸ್ರಿ ಮೊದಲ ಎಣ್ಣೆ ಹಚ್ಚಿ ಜಳಕ ಮಾಡಿಸ್ಯಾರ್ರಿ ಎಣ್ಣೆ ಹಚ್ಚಿ ಜಳಕ ಮಾಡಿಸಾದ್ಮೇಲೆ ಮತ್ತು ಜೋಳದ ಹಿಟ್ಟ ಮತ್ತು ಹುಣ್ಚಿಕಾಯಿ ಹುಳಿ ಹಾಕಿ ಕುದಿಸ್ಯಾರ್ರಿ ಅದನ್ನು ಮತ್ತು ಅದೆಲ್ಲ ಮತ್ತು ತಲೆಗೆಲ್ಲ ಹಚ್ಚಿ ಮತ್ತು ಆಮೇಲೆ ಜಳಕ ಮಾಡಿಸ್ತಾರೆ ರೀ ಈ ರೀತಿ ಮಾಡ್ತಾರೆ ರೀ ಬಾಣಂತೀರಿಗೆ ನಮ್ಮ ಕಡೆಗೆ ಅಂತಂದ್ರೆ ಈಗ ಅದೆಲ್ಲ ಆದಮೇಲೆ ಈಗ ಸದಾ ಆಳಿ ಕುಡಿಲಾಕ ಕೊಡ್ತಾರೆ ರೀ ಮತ್ತು ಏನಂತಾರೆ ಆಳಿ ಕುದಿಸಿಕ್ಕಿಟ್ಟಾರ್ರಿ ನಾ ದೊಡ್ಡಮ್ಮ ಅದು ಇನ್ನು ಕುದಿಬೇಕು ಈಗ ಸದ್ಯ ನಾನು ಸಮ್ಮಗ ಸಾಲಿಗೂ ರೆಡಿ ಮಾಡ್ತೀನಿ ರೀ ಟೈಮ್ ಆಗ್ಯದ ಅವ್ನಿಗೆ ಒಂದು ಸ್ವಲ್ಪ ಸಾಲಿಗೆ ರೆಡಿ ಮಾಡಿ ನೀನೇ ರೆಡಿ ಮಾಡಿ ಮಮ್ಮಿ ಎಲ್ಲತನ ಅವ್ನಿಗೆ ಸಾಲಿಗೆ ರೆಡಿ ಮಾಡ್ತೀನಿ ರೀ ಪ್ರತಿಭಾ ಅಂತರ ಸುಸ್ಲ ಮಾಡಗತ್ತಾಳ್ರಿ ಹಳಿನ ಸುಸ್ಲ ನನಗೆ ಮತ್ತು ಸಮ್ಮಗ ಅಂತ ಹೇಳಿ ನಾನಿನ್ನು ನಾಷ್ಟ ಮಾಡಂಗಿಲ್ಲ ರೀ ಮೊದಲ ಆಳಿ ಆದಮೇಲೆ ಆಳಿ ಕೂಡ್ಬಿಟ್ಟು ನಾಷ್ಟ ಮಾಡ್ಬೇಕು ರೀ ಆಳಿ 2-3 ಸರ್ತಿ ಕೊಡ್ತಾರೆ ರೀ ಅಂದ್ರೆ ಮೊನ್ನೆನೂ ಕೊಡೋದಿನಲ್ರಿ ನಾನು ಆಳಿ ಇವತ್ತು ಮತ್ತೆ ಮಾಡ್ಲತ್ತಾರೆ ಆಳಿ ಯಾಕಂದ್ರೆ ಹೆಡಸ್ ತೆಗೆದು ದಿವಸ ಅಂದ್ರೆ ಅದಕ್ಕೆ ಹೆಡಸ್ ತೆಗಿಯೋದಂತಾರೆ ನಮ್ಮ ಕಡೆ ಜೋಳದ ಹಿಟ್ಟೆಲ್ಲ ಹಚ್ಚಿ ತಲೆ ತೊಳಿತಾರಲ್ರಿ ಪ್ರತಿದಿನ ಏನಂತಂದ್ರೆ ಎಣ್ಣೆ ಹಚ್ಚಿ ನೀರು ಹಾಕ್ತಾರೆ ರೀ ಪ್ರತಿದಿನವೂ ಆದ್ರೆ ಒಂದು 2 ಸರ್ತಿ 1 ತಿಂಗಳ ನೀರು ಹಾಕ್ತಿದ್ರಪ್ಪ ಅಂತಂದ್ರೆ 2 ಸರ್ತಿ ಅಥವಾ 3 ಸರ್ತಿ ಹೆಡ್ಸ್ ಅಂತೇಳಿ ತೆಗಿತಾರೆ ರೀ ಅದು ಹಿಟ್ಟೆಲ್ಲ ಹಚ್ಚಿ ಹುಣ್ಚಿಕಾಯಿ ಹಿಟ್ಟು ಹಚ್ಚಿ ಅದನ್ನು 2ರಿಂದ 3 ಸರ್ತಿ ತೆಗಿತಾರೆ ರೀ ಇವನ್ 2 ಸರ್ತಿ ತೆಗಿತಾರೆ ಈ ಸರ್ತಿ ನನಗೆ ಹೋದ ಸರಿ 2 ಸರ್ತಿ ತೆಗ್ದಿರಿ ಸಮ್ಮನ್ ಡೆಲಿವರಿ ಆಗಿರ್ಬೇಕಾದ್ರೆ ಭೀ ಈಗ ಸದ್ಯ ಅದ್ರ ಸಲಕ ಆಳಿ ಕೊಡ್ತಾರೆ ರೀ ಅದೆಲ್ಲ ತಲೆಯೆಲ್ಲ ತೊಳೆದ್ಮೇಲೆ ಇವತ್ತು ಅದ್ರ ಸಲಕ ಆಳಿ ಕೊಡ್ತಾರೆ ರೀ ಕುಡಿಲಕ್ಕ ಆಳಿ ಕುಡಿದು ಬಿಟ್ಟು 1 ಗಂಟೆ ಬಿಟ್ಟು ಆದಮೇಲೆ ನಾಷ್ಟ ಮಾಡ್ಬೇಕು ನೋಡ್ರಿ ನಾಷ್ಟ ಮಾಡಿಟ್ಟಾಳ್ರಿ ಪ್ರತಿಭಾ ಯಾಕಂದ್ರೆ ಸಮ್ಮಗೆ ಸಾಲಿ ಲೇಟ್ ಆಗ್ತದೆ ರೀ ಮಾಡಿಟ್ಟಾಳ್ರಿ ಈಗ ಮಾಡ್ಲಿಗತ್ತಾಳ್ರಿ ಈಗ ಸದ್ಯ ನಾನು ಸಮ್ಮಗ ರೆಡಿ ಮಾಡ್ಕೊಂಬರ್ತೀನಿ ರೀ ಮೊದಲು ಅವನಿಗೆ ಜಳಕ ಮಾಡಿಸ್ತೀನಿ ರೀ ಜಳಕ ಮಾಡಿಸ್ತೀನಿ ರೆಡಿ ಮಾಡ್ತೀನಿ ರೀ ಸಾಲಿ ಹೋಲಕ್ಕೆ ಫ್ರೆಂಡ್ಸ್ ಈಗ ಏನು ವಿಷಯಪ್ಪ ಅಂತಂದ್ರೆ ನೀವೆಲ್ಲರೂ ಹೇಳಕತ್ತೀರಿ ಅಕ್ಕ ಮೊದಲ ರೆಸ್ಟ್ ಮಾಡಿರಿ ಆಮೇಲೆ ವಿಡಿಯೋಸ್ ಮಾಡಿರಿ ರೆಸ್ಟ್ ಮಾಡಿರಿ ಅಂತ ಹೇಳಿ ಆದರೆ ನಾನು ನಿಮ್ಮೆಲ್ಲರ ಮಾತನ್ನು ಮೀರಿ ಪ್ರತಿದಿನ ವಿಡಿಯೋಸ್ ಹಾಕಕತ್ತೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಬೇಜಾರಾಗಿರ್ತದೆ ಭಾಳಷ್ಟು ಅದ್ರ ಸಲುವಾಗಿ ನಾನು ಇವತ್ತು ಅದೇ ಯಾವ ವಿಷಯಕ್ಕೆ ನಾನು ಡೈಲಿ ವಿಡಿಯೋಸ್ ಹಾಕ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಮತ್ತು ಇನ್ನೂ ವಿಡಿಯೋಸ್ನಾಗ ಕಮೆಂಟ್ ಬಂದಿತ್ತು ರೀ ಬಳಿ ಯಾಕೆ ಹಾಕ್ಕೊಂಡಿರಿ ನೀವು ಅಂತ ಹೇಳಿ ಬಳಿ ಯಾಕೆ ಹಾಕ್ಕೊಳಂಗಿಲ್ಲಪ್ಪ ಅಂತಂದ್ರೆ ಇವಾಗ ಡಿಲಿವರಿ ಆದ 5 ದಿವ್ಸಕ್ಕೆ 5 ದೇಶಿ ಮಾಡ್ತಾರಲ್ರಿ ಅವಾಗ ಬಳಿ ಎಲ್ಲ 5 ದೇಶಿ ಮಾಡ್ಬೇಕಾದ್ರೆ ಬಳಿ ತೆಗೆದು ಬಿಟ್ಟಿರ್ತಾರೆ ಅದ್ರಾಗ ಡೈಲಿ ನೀರು ಹಾಕ್ತಾರಲ್ರಿ ಯಾವ ಡೈಲಿ ನೀರು ಹಾಕ್ತಾರಲ್ರಿ ಬಿಸಿ ನೀರು ಭಾಳ ಬಿಸಿ ನೀರು ಇರ್ತಾವ ಆ ಬಿಸಿ ನೀರಿಗೆ ಬಳಿಗೆ ಏನತ್ತದ ರೀ ಇದು ಹತ್ತಾರೆ ಭಾಳ ಕೈಗೆ ಸುಡ್ತಿರ್ತಾವ್ರಿ ಅದ್ರ ಸಲಕ ಬಳಿನ ಹಾಕ್ಕೊಳಂಗಿಲ್ಲ ಅದ್ರಾಗ ಏನಪ್ಪ ಅಂತಂದ್ರೆ ರೀ ಒಂದು ಸಂಪ್ರದಾಯ ಏನಂತಂದ್ರೆ ತೊಟ್ಲು ಕಾರಣ ಆಗೋ ತನಕ ಬಳಿ ಹಾಕ್ಕೊಳಂಗಿಲ್ಲ ರೀ ತೊಟ್ಲು ಕಾರಣದ ದಿವಸ ಈಗ ತೊಟ್ಲು ಶಾಸ್ತ್ರ ಮಾಡ್ತಾರಲ್ರಿ ಅವತ್ತಿನ ದಿವಸ ಬಳಿ ಮತ್ತು ತಾಳಿ ಎಲ್ಲ ಹಾಕೋತಾರೆ ಈಗ ಡೆಲಿವರಿ ಆದಮೇಲೆ ತಾಳಿ ಭೀ ತೆಗೆದಿಟ್ಟಿರ್ತೀವ್ರಿ ಮತ್ತು ಬಳಿನೂ ಹಾಕ್ಕೊಳಂಗಿಲ್ಲ ಈಗ ತೊಟ್ಲು ಕಾರ್ಯಕ್ರಮ ದಿವಸ ತಾಳಿ ಮತ್ತು
ಬಳಿ ಎಲ್ಲನೂ ಅವತ್ತಿನ ದಿವಸ ಹಾಕೋತಾರೆ ರೀ. ಹಾಗಾಗಿ ಡೆಲಿವರಿ ಆದ್ರೆ ನಮ್ಮ ಹಳ್ಳಿ ಕಡೆಗೆ ಪ್ರತಿಯೊಬ್ಬರು ಕೂಡ ಬಳಿ ಅದೆಲ್ಲ ಹಾಕ್ಕೊಳಂಗಿಲ್ಲ ರೀ. ಹಾಗಾಗಿನೇ ನಾನು ಇವತ್ತು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಡ್ರಿ. ನೀನೇ ಕಮೆಂಟ್ ಮಾಡಿದ್ರಿ, ಅದ್ರ ಸಲಕ್ಕೆ ನಾನು ಇದು ವಿಷಯನೂ ಕ್ಲಿಯರ್ ಮಾಡಿದ್ರಿ, ಬಳಿ ಯಾಕೆ ಹಾಕ್ಕೊಂಡಿಲ್ಲ ಅಂಥೇಳಿ. ಮತ್ತು ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಯಾಕಪ್ಪ ಅಂತಂದ್ರೆ ನೀವೆಲ್ಲರೂ ಎಷ್ಟೊಂದು ಪ್ರೀತಿ ಕಾಳಜಿಲಿಂತ ನನಗೆ ರೆಸ್ಟ್ ಮಾಡಿರಿ ಅಕ್ಕ, ನೀವು ವೀಡಿಯೋಸ್ ಮಾಡಬೇಡ್ರಿ ಅಂಥೇಳಿ ಹೇಳಕತ್ತೀರಿ. ನಿಮ್ಮೆಲ್ಲರ ಪ್ರೀತಿ ಕಾಳಜಿಗೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಫ್ರೆಂಡ್ಸ್. ಆದರೂ ಕೂಡ ನಿಮ್ಮೆಲ್ಲರ ಮಾತನ್ನು ಮೀರಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಕತ್ತೀನಿ. ಅದು ಯಾಕಪ್ಪ ಅಂತಂದ್ರಿ, ಏನೋ ಒಂದು ನಮ್ಮ ಮನೆಗೆ ಸಹಾಯ ಆಗ್ತಂತೇಳಿನೇ ನಾನು ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಾ ಇರೋದ್ರಿ. ಹಾಗಾಗಿ ನಾನಿವಾಗ ವೀಡಿಯೋಸ್ ಹಾಕೋದು ಬಿಡೋದಕ್ಕೆ ಆಗಂಗಿಲ್ಲ ರೀ. ಯಾಕಂತಂದ್ರೆ ನಾನು ವೀಡಿಯೋಸ್ ಹಾಕೋದು ಬಿಟ್ಟನಂತಂದ್ರೆ ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಕೂಡ ಬರೋಂಗಿಲ್ಲ, ಮತ್ತು ಮನೆ ಖರ್ಚಿಗೂ ತೊಂದರೆ ಆಗ್ತದೆ. ಅದ್ರ ಸಲಕ್ಕೆ ನಾನು ವೀಡಿಯೋಸ್ನ ಮಾತ್ರ ಡೈಲಿ ಅಪ್ಲೋಡ್ ಮಾಡ್ಲತ್ತೀನಿ ರೀ. ಆದರೆ ನಾನು ವೀಡಿಯೋಸ್ ಮಾಡಬೇಕಾದ್ರೆ ನಾನು ಹೊರಗೆ ಹೋಗೆಲ್ಲ ವೀಡಿಯೋಸ್ ಮಾಡ್ಲಿಕ್ಕತ್ತಿಲ್ಲ ರೀ. ಈಗ ಮತ್ತು ಹೊರಗೆ ಕೆಲಸ ಏನೂ ಮಾಡಂಗಿಲ್ಲ ರೀ. ನಾನು ಬರೀ ಮನ್ಯಾಗ ಕೂತಲ್ಲ ಅಷ್ಟೇ ನನ್ನ ಕೈಲಿ ಆದಷ್ಟರ ಮಟ್ಟಿಗೆ ವೀಡಿಯೋಸ್ನ ಮಾಡಿ ಹಾಕಕತ್ತೀನಿ ರೀ. ಹೊರಗಿನ ಕೆಲಸ ಎಲ್ಲ ಅಮ್ಮ, ದೊಡ್ಡಮ್ಮ, ಪ್ರತಿಭಾ ಅವರೇ ನೋಡ್ಕೋತಾರೆ. ನಾನು ಮನ್ಯಾಗ ಕೂತಲ್ಲೇ ಹೊರಸಿನ ಮೇಲಿಂದನೇ ನಾನು ವೀಡಿಯೋಸ್ ಮಾಡಕತ್ತಿರೋದ್ರಿ. ಈಗಾದರೂ ಕೂಡ ನಾನು ಹೊರಸಿನ ಮೇಲೆ ಕೂತ ವೀಡಿಯೋಸ್ ಮಾಡಕತ್ತೀನಿ ರೀ. ಮಗಳಿಗಿನ ಈಗ ನೀರು ಹಾಕ್ಯಾರ್ರಿ, ಮನ್ಕೊಂಡಾಡ್ರಿ ಅಕ್ಕಿನೂ. ಅದಕ್ಕೆ ಅಕ್ಕಿ ಮಕ್ಕೊಂಡ ಮೇಲೆ ವೀಡಿಯೋಸ್ ಮಾಡಕತ್ತೀನಿ. ಯಾಕಂದ್ರೆ ಒಂದೊಂದು ಸ್ವಲ್ಪ ಗಲಾಟೆ ಮಾಡ್ತಾಳ್ರಿ ಅಕ್ಕಿನೂ ಒಳಗೆ. ಅದಕ್ಕೆ ಮನಗಿಸ್ಬಿಟ್ಟು ನಾನು ಇವಾಗ ವೀಡಿಯೋಸ್ನ ಮಾಡಕತ್ತಿರೋದ್ರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಫ್ರೆಂಡ್ಸ್. ಯಾಕಂದ್ರೆ ನೀವು ಹೇಳಕತ್ತಿರೋದು ನನ್ನ ಮೇಲಿರೋ ಕಾಳಜಿಗೋಸ್ಕರ ನೀವು ಹೇಳಕತ್ತೀರಿ. ಆದರೂ ಕೂಡ ನಾನು ಮಾತ್ರ ನಿಮ್ಮ ಮಾತುಗಳನ್ನೆಲ್ಲ ಮೀರಿ ವೀಡಿಯೋಸ್ನ ಅಪ್ಲೋಡ್ ಮಾಡಕತ್ತೀನಿ ಅಂತೇಳಿ ನನಗೆ ಒಂಥರ ಭಾಳ ಬೇಜಾರಾಗ್ಲಕತ್ತದ ರೀ. ಅದಕ್ಕೆ ನೀವೆಲ್ಲರ ಹತ್ರ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮೆಲ್ಲರ ಮಾತನ್ನು ಮೀರಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಕತ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಮನೆಯ ಪರಿಸ್ಥಿತಿ ಕಾರಣದಿಂದಾಗಿ ನಾನು ವೀಡಿಯೋಸ್ ಹಾಕೋದು ಮಾತ್ರ ಬಿಡೋದಕ್ಕಾಗಲ್ಲ ರೀ. ನನ್ನ ಕೈಲಿ ಆದಷ್ಟು ಮಟ್ಟಿಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಮಾಡ್ಲಾಕತ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ, ಆಶೀರ್ವಾದ, ಆರೈಕೆ ಯಾವಾಗಲೂ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ. ಈಗ ನೀವೆಲ್ಲರೂ ನನಗೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ರಿ. ಅದಕ್ಕೆ ನಾನು ಡೈಲಿ ವೀಡಿಯೋಸ್ ಹಾಕ್ಲಿಕತ್ತೀನಿ. ಆದರೆ ನನಗೆ ಭಾಳ ಬೇಜಾರಾಗಿತ್ತಲ್ಲ ರೀ. ಅರ್ಸ್ಲೆಕ್ಕ ಇದು ಒಂದು ಕ್ಲಿಯರ್ ಮಾಡ್ಬೇಕಂತೇಳಿ ನಾನು ಇವತ್ತು ಈ ವಿಡಿಯೋನ ಮಾಡ್ಲಕತ್ತಿರೋದ್ರಿ. ಅರ್ಸ್ಲೆಕ್ಕ ಫ್ರೆಂಡ್ಸ್, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಕಾಲ ಇದೇ ರೀತಿ ನಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ರೀ ಅದು. ಹಾಗಾಗಿ ಮತ್ತು ಅದ್ರಾಗ ಇನ್ನೊಂದು ಏನಪ್ಪ ವಿಷಯ ಅಂತಂದ್ರೆ, ಈಗ ನಾನು ಒಬ್ಬೊಬ್ರು ಅಕ್ಕೋರೇನು ಹೇಳ್ತಾರಪ್ಪ ಅಂತಂದ್ರೆ, ಅಕ್ಕ ನನಗೆ ಇವಾಗ 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ. ಆದ್ರೆ ನೀವೇನೇನು ತೊಗೋತೀರಿ ಈಗ ಡೆಲಿವರಿ ಟೈಮ್ನಾಗ ಅಂತ ಪ್ರತಿಯೊಂದು ಶೇರ್ ಮಾಡ್ಕೊರಿ, ನಮಗೂ ಕೂಡ ಹೆಲ್ಪ್ ಆಗ್ತದೆ, ನಾವು ಆ ಸಿಟಿ ಒಳಗೆ ಇರ್ತೀವಿ ಅಂತೇಳಿ ಎಲ್ಲರೂ ಹೇಳತ್ತೀರಿ. ಹಾಗಾಗಿ ಅದಕ್ಕೂ ಆ ರೀತಿ ಇರೋರ್ಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ನೂ ಆಗ್ತದ್ರಿ ನನಗೆ ವಿಡಿಯೋ ಹಾಕೋದ್ರಲ್ಲಿಂತ. ಯಾಕಂದ್ರೆ ಸಿಟಿ ಒಳಗಿದ್ದವ್ರಿಗೆ ಅದೆಲ್ಲ ಗೊತ್ತಿರಂಗಿಲ್ಲ ರೀ. ಹಳ್ಳಿ ಕಡೆಗೆ ಏನೇನೆಲ್ಲ ಕೊಡ್ತಾರೆ ಡೆಲಿವರಿ ಆದಮೇಲೆ, ಮತ್ತು ಏನೇನೆಲ್ಲ ತಿಂತಾರಂತ ತೋರಿಸಿ ಅಕ್ಕ ಅಂತೇಳಿ ಕೆಲವೊಬ್ರು ಕೇಳಕತ್ತೀರಿ. ಮತ್ತು ದೃಷ್ಟಿ ಆಗ್ತದೆ, ಅದನ್ನೆಲ್ಲ ತೋರಿಸ್ಬೇಡ್ರಿ ಅಕ್ಕ ಅಂತಲೂ ಹೇಳಕತ್ತೀರಿ. ನೀವು ಹೇಳೋದು ನನ್ನ ಒಳ್ಳೇದಕ್ಕೆ, ಯಾಕಂತಂದ್ರೆ ದೃಷ್ಟಿ ಏನೂ ಆಗ್ತದೆ ಅಂತಲೂ ಹೇಳ್ತಾರೆ. ನೀವೆಲ್ಲರೂ ಹೇಳತ್ತಿರೋದು ನನ್ನ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು ಫ್ರೆಂಡ್ಸ. ನೀವು ಹೇಳತ್ತಿರೋದು ನನ್ನ ಮೇಲಿರೋ ಪ್ರೀತಿಗೆ. ಅದ್ರ ಸಲುವಾಗಿ ಈಗ ಕೇಳಕತ್ತಿರೋರಿಗೆ ನಾನು ಹೇಳದೇ ಇದ್ರೂ ಕೂಡ ತಪ್ಪಾಗ್ತದೆ ರೀ. ಯಾಕಂತಂದ್ರೆ ನಾವು ಇಷ್ಟೆಲ್ಲ ಕೇಳಿದ್ರು ಅವ್ರು ಹೇಳಿಲ್ಲ ಅಂತ ಅವ್ರಿಗೂ ಕೂಡ ಬೇಜಾರಾಗ್ತದೆ. ಹಾಗಾಗಿ ನನ್ನ ಕೈಲಿ ಆದಷ್ಟರ ಮಟ್ಟಿಗೆ ಅದ್ರ ಬಗ್ಗೆದಾಗ, ಅಂದ್ರೆ ಈಗ ನಾನು ಏನೇನು ತೊಗೋತೀನಿ ಅದ್ರ ಬಗ್ಗೆದಾಗ ಸ್ವಲ್ಪ ಶೇರ್ ಮಾಡ್ಕೋತೀನಿ ರೀ. ನಾನು ಅದ್ರ ಬಗ್ಗೆದಾಗೂ ಪಾಪುಗ ತೋರಿಸ್ಬೇಡ್ರಿ ಅಕ್ಕ, ಇನ್ನೂ ದೃಷ್ಟಿ ಆಗ್ತದಂತಂದೆ ರೀ. ಅದ್ರ ಸಲಕ್ಕೆ ನಾನು ಈಗ 2 ದಿವಸದಿಂದ ಆಕಿಗೆ ತೋರಿಸ್ಲಕತ್ತಿಲ್ಲ ರೀ ವಿಡಿಯೋಸ್ ಒಳಗೆ. ಇನ್ನೊಂದು ಸ್ವಲ್ಪ ದಿವಸ ಬೇಡ ಅಕ್ಕ ದೃಷ್ಟಿ ಆಗ್ತದೆ ಅಂತ ಹೇಳಿ ನೀವೆಲ್ಲರೂ ಹೇಳಿ ಸಲುವಾಗಿ ಪಾಪುಗೆ ನಾನು ಇವಾಗ ತೋರಿಸ್ತಾ ಇಲ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಬಾಣ್ತಿ ಹೆಚ್ಚ ಏನೇನು ತೊಗೊಂಬಂದಾರ ಅಂತ ಹೇಳಿ ನಮ್ಮ ದೊಡ್ಡಮ್ಮ ತೋರಿಸ್ತಾರೆ ಒಂದೊಂದಾಗಿ. ಅಂದ್ರೆ ನಮ್ಮ ಹಳ್ಳಿ ಕಡೆಗೆ ಏನೇನು ಕೊಡ್ತಾರೆ, ಮತ್ತು ಬಾಣ್ತಿ ಹೆಚ್ಚ ಅಂದ್ರೆ ಏನೇನೆಲ್ಲ ಇರ್ತದೆ ಅಂಥೇಳಿ ಪ್ರತಿಯೊಂದನ್ನು ದೊಡ್ಡಮ್ಮ ಹೇಳ್ತಾರೆ ರೀ ಅವ್ರು. ಅದಕ್ಕೆ ಅದನ್ನು ಯಾವ ರೀತಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ನೀವೆಲ್ಲರೂ ಕೇಳತ್ತೀರಿ, ಅಕ್ಕ ನಮಗೂ ಹೆಲ್ಪ್ ಆಗ್ತದೆ, ನಾವು ಸಿಟಿ ಒಳಗೆ ಇರ್ತೀವಿ, ನೀವು ಏನೇನು ತೊಗೋತೀರಿ ಹಳ್ಳಿ ಕಡೆಗೆ ಅಂಥೇಳಿ ಶೇರ್ ಮಾಡ್ಕೊಡ್ರಿ ಅಂತ ನೀವೆಲ್ಲರೂ ಕೇಳತ್ತೀರಿ. ಹಾಗಾಗಿ ಇವತ್ತು ನಾನು ಅದನ್ನೆಲ್ಲದನ್ನು ತೋರ್ಸಕತ್ತೀನಿ ರೀ ಫ್ರೆಂಡ್ಸ. ಬರೀ ದೊಡ್ಡಮ್ಮ ಏನೇನು ತೋರಿಸ್ತಾರೆ ಅಂತ ಹೇಳಿ ನೋಡಮ್ರಿ. ಏನೇನವ ದೊಡ್ಡ ಇವು ಇಪ್ರಿ ಮೋಡಿ ಕಡ್ಡಿ ಯಾವ
ಇದು ನೋಡ್ರಿ ಬಾಣ್ತಿ ಹೆಚ್ಚ ನೋಡ್ರಿ. ಇದು ಬಾಣ್ತಿ ಹೆಚ್ಚ ಅಂತಂದ್ರೆ ನಮ್ಮ ಕಡೆಗೆ ಏನಂತಾರೆ ಜಾಜಿ ದುಕಾನ್ದೊಳಗೆ ಸಿಗ್ತದವ್ರಿ. ಇವು ಕಟ್ಟು ಪ್ಯಾಕೆ ಇರ್ತಾವ್ರಿ. ಬಾಣ್ತಿ ಹೆಚ್ಚ ಕೊಡ್ರಿ ಅಂದ್ರೆ ಇವೆಲ್ಲ ಅಷ್ಟು ಒಂದ್ರೊಳಗೆ ಹಾಕಿಟ್ಟಿರ್ತಾರೆ ಕೊಡ್ತಾರ್ರಿ. ಈಗ ಒಂದು ಇವು ಏನೇನಂತೇಳಿ ನಮ್ಮ ದೊಡ್ಡಮ್ಮ ಹೇಳ್ತಾರೆ ನೋಡ್ರಿ. ಏನೇನು ಬಜ್ಜಿ ಇವು ಬಜ್ಜಿ ರೀ. ಮೊನ್ನೆ ಅವತ್ತು ಕಟ್ಟಿದ್ರಲ್ರಿ, ಅಂದ್ರೆ ಅದು ಏನಂತಾರಲ್ಲ ಅದಕ್ಕೆ ಇದ್ರ ಪೂಜೆ ದಿನ ಐದೇಶಿ ಪೂಜೆ ದಿನ ಕೈಯಾಗ ಅದು ಕಟ್ಟಿದ್ರಲ್ರಿ, ಇವೇ ನೋಡ್ರಿ. ಇದಕ್ಕೆ ಬಜ್ಜಿ ಅಂತೇಳಿ ಕರೀತಾರೆ ನಮ್ಮ ಕಡೆಗೆ. ಇವನ್ನ ನೀಟ ಸಣ್ಣ ಕಟ್ ಮಾಡಿ ಕೂಸಿನ ಕಾಲಾಗ ಕೈಗೆ ಮತ್ತು ನಮ್ಮ ಕೈಗೆ ಕೊಳ್ಳಾಗ ಕಟ್ತಾರೆ ಇವು ಕೂಸಿನ ಬಾಳ. ಇದು ಕೂಸಿನ ಬಾಳ ಅಂತ ಹೇಳ್ರಿ. ಅದು ಕೂಸಿಗೆ ಮಾಡ್ತಾರೆ ಬಾಳ ದಿನ ಇಟ್ಟಿಟ್ಟು ಹಾಕ್ಲಕ್ಕ. ಇವು ಅದ್ರೊಳಗೆ ಅಜ್ವೇನ ಜೀರಿಗೆ ಮಿಕ್ಸ್ ಅವರಿಲ್ಲ. ಇದು ಕಾಚ. ಇದನ್ನು ಕೂಸಿನ ಬಾಳ ಎಲ್ಲ ಅಲ್ಲ, ಇದು ಕೂಸಿನ ಬಾಳ ಎಲ್ಲ ಎರಡು ಕೂಸಿನ ಬಾಳ ರೀ. ಅಂದ್ರೆ ಮಗುವಿಗೆ ಮಾಡ್ಬೇಕ್ರಿ ಬಾಳ. ಕಾಚ ಹೊಟ್ಟೆ ಕೊಡ್ತಾರೆ. ಇದು ಕುಡಿಯಕ್ಕೆ ನೋಡ್ರಿ. ಇದು ಹೊಟ್ಟೆ ಕುಡಿಬೇಕಂತ ಅದೇನು ದೊಡ್ಡ ನಿಂಗೆ ಇದು ಅಂಟು ನೋಡ್ರಿ. ಇದನ್ನು ಕುಡಿಲಕ್ಕೆ ರೀ. ಇದು ಆಳಿ. ಇವು ಅವತ್ತ ನಾನು ಆಳಿ ಕುಡ್ದಿದ್ನಲ್ರಿ, ಅದನ್ನು ತೋರಿಸ್ರಿ ಅಂತ ಹೇಳಿದ್ರಿ. ಆಳಿ ಅಂದ್ರೆ ಹೆಂಗಿರ್ತಾವ ಅಂತೇಳಿ ಇಲ್ಲಿ ನೋಡ್ರಿ. ಈ ರೀತಿ ಇರ್ತಾವ್ರಿ ಆಳಿ ಅಂತಂದ್ರೆ. ಇವತ್ತು ಮಾತು ಕೊಡ್ಲಾಗತ್ತಾರೆ. ಈಗ ಆಳಿ ನೆನೆ ಹಾಕ್ಯಾರಿ ನಮ್ಮ ದೊಡ್ಡಮ್ಮ. ನೆನೆಸ್ಬೇಕ್ರಿ ಮೊದಲ ನೀರಿನಾಗ ಇಷ್ಟು ನೆನೆಸ್ಬೇಕ್ರಿ. ನೆನೆಸಿ ಒಂದು ಅರ್ಧ ಗಂಟೆ 1 ಗಂಟೆ ನೆಂದಾದ್ಮೇಲೆ ಕುದಿಸ್ಬೇಕ್ರಿ. ಕುದಿಸಿ ಅವು ಕುದ್ದಾದ್ಮೇಲೆ ಬೆಲ್ಲ ಹಾಕಿ ಕುದಿಸಿ ಕುಡಿಬೇಕ್ರಿ. ಇದೇ ನೋಡ್ರಿ ಆಳಿ ಅಂತಂದ್ರೆ. ಬಾಣ್ತಿ ರಕ್ತ ಬಾಳ ಬಾಣ್ತಿ ಬಾಳ ರೀ. ರಕ್ತ ಬಾಳ ಅಂತ ಕರೀತಾರೆ ನೋಡ್ರಿ ಇದಕ್ಕೆ. ಇವು ಕಸ್ಕಸಿಲ್ಲ, ಇವು ಕಸ್ಕಸಿ. ಇವು ಜಜ್ಜಿಕಾಯಿ. ಇದು ಹಿಪ್ಪಲಿ ಮುಡಿಕಡ್ಡಿ. ಇವು ಹಿಪ್ಲಿ ಮುಡಿಕಡ್ಡಿ ಅಂತ ನೋಡ್ರಿ. ಇದಿಷ್ಟು ನೋಡ್ರಿ ಬಾಣ್ತಿ ಹೆಚ್ಚ ಅಂತಂದ್ರೆ ಕೊಟ್ಬಿಡ್ತಾರೆ ದುಕಾನ್ ಒಳಗೆ. ಏನಿಲ್ರಿ, ಬಾಣ್ತಿ ಹೆಚ್ಚ ಕೊಡ್ರಿ ಅಂದ್ರೆ ಇವೆಲ್ಲ ಪ್ಯಾಕ್ ಮಾಡಿ ಇಡ್ತಾರೆ ಅವ್ರು. ಬಂದೇನೆ ಒಂದ್ರೊಳಗೆ ಹಾಕಿ ಈ ರೀತಿ ಕವರ್ಗಳು ಪ್ಯಾಕ್ ಇರ್ತಾವ್ರಿ. ಈ ರೀತಿ ಕವರ್ನ ಕೊಟ್ಬಿಡ್ತಾರೆ ಅವ್ರು. ಇವ ಪ್ರತಿದಿನ ಒಂದೊಂದು ಕೊಟ್ಕೋತ ಬರ್ತಾರ್ರಿ. ಮತ್ತು ಇವೇನು ಎರಡವಲ್ರಿ, ಇವಾಗ ಕೂಸಿಗೆ ಮಾಡ್ತಾರ್ರಿ ಭಾಳ ಅಂಥೇಳಿ. 1 ತಿಂಗಳು 2 ತಿಂಗಳು ಆದ್ಮೇಲೆ ಕೂಸಿಗೆ ಹಾಕ್ತಾರ್ರಿ ಭಾಳ ಮಾಡಿ. ಅದು ಭಾಳ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನಾನು. ಇದು ತಲೆಯಾಗ ತುಂಬಬೇಕು. ಇದು ಕೈಯಾಗ ಬಿ ಕಟ್ರಲ್ರಿ. ಇದು ಮತ್ತೆ ಅರ್ದು ತಲೆಯಾಗ ತುಂಬಬೇಕತ್ರಿ. ತಲೆಯಾಗ ತುಂಬಿದ್ರ ಗರಂ ಆಗ್ತದ. ಮಂಚ ಕಿವಿ ಯಾವ ನಾಜುಕ್ ಕೇಳ್ತಾವ. ಇದು ಗರಂ ಅಂತ್ರಿ. ಈಗ ಬಾಣಂತಿಯರಿಗೆ ಇದು ಸಣ್ಣ ಕುಟ್ಟಿ ಸೋಸ್ಬಿಟ್ಟು ತಲೆಯಾಗ ತುಂಬ್ತಾರ್ರಿ. ಇದು ಹಳ್ಳ್ಯಾಗ ಹಚ್ಚಿ ತುಂಬ್ತಾರೆ. ಹಳ್ಳಿ ಒಳಗೆ ಹಾಕೊಂಡ ಕಿವಿ ಒಳಗೆ ಇಟ್ಕೋತಾರ್ರಿ. ಮತ್ತು ತಲೆಗೆ ತುಂಬ್ತಾರ್ರಿ. ಇದು ಸಣ್ಣ ಹೊತ್ನಾಗ ನಮ್ಮ ದೊಡ್ಡ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು. ಜಾಜಿಕಾಯಿ ತೋರಿಸಿರಿ. ಇವ ಜಾಜಿಕಾಯಿ ರೀ. ಕೊಬ್ಬರಿ ಕೊಡ್ತಾರಲ್ರಿ, ಕೊಬ್ಬರಿ ಒಳಗೆ ಹಾಕೊಂತಿಲ್ಲಕ್ಕಂತೇಳಿ ಜಾಜಿಕಾಯಿ ತರಿಸ್ಯಾರಿ ದೊಡ್ಡಮ್ಮ. ಆಯ್ತಲ್ಲ.